ಹೋಗಿದ್ವಿ ಸರ್. ನಮ್ದು ಹರಿಜನ್ ಸರ್, ಅವ್ರ ಲಿಂಗಾಯತ್ ಸರ್. ಅವ್ರ ಮನೆ ಒಳಗೂ ಗೊತ್ತಿತ್ತು ಸರ್, ನಮ್ಮ ಮನೆ ಒಳಗೂ ಗೊತ್ತಿತ್ತು ಸರ್. ನಮ್ಮ ಅಪ್ಪಾಜಿ ನಮ್ಗೆ ಅವ್ರಿಗೆ ಹೇಳಿ ಬಂದಿದ್ದೆ ಸರ್, ಇಲ್ಲ ನೀವು ಬೇರೆದವ್ರಿಗೆ ಕೊಟ್ಟು ಮದುವೆ ಮಾಡ, ನಮ್ಮ ಹುಡುಗರು ನನ್ನ ಊರು ಬಿಡಿಸಿ ನಾನು ಧಾರವಾಡದಾಗ ನಮ್ಮ ಅಪ್ಪಾಜಿ ಭರವಸೆ ಕೋಚಿಂಗ್ ಮಾಡಿದ್ರಿ ಸರ್. ನನ್ನ ಅವ್ರಿಗೆ ಬೇದಾಡಿ ಹೊಲಸೊಲಸು ಅವ್ರನ್ನ ಹೊಡೆದಿಂದ ಸರ ನನ್ನ ಅಂತೇಳಿ ಬಂದಿದ್ರಿ ಸರ್ ಆ ಹುಡುಗಿ. ಆವಾಗ ನಾವಿಬ್ರು ಓಡೋಗಿ ಮದುವೆ ಆಗಿ ಸರ ಇಲ್ಲಿ ಹುಬ್ಳಿ ಗ್ರಾಮೀಣ ಸ್ಟೇಷನ್ ಒಳಗೆ ಇವ್ರು ಗೊತ್ತಿದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರಿ ಸರ್ ಇವರು. ನಾವು ಅಲ್ಲಿ ಬಂದು ನಾವು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟು ಸರ್ ನಾವು ಹಾವೇರಿ ಒಳಗಿದ್ವಿ ಸರ್. ಸ್ವಲ್ಪ ದಿನ ಹಾವೇರಿ ಒಳಗಾದಿಂದ ಸರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದ್ರಿಂದ ನಾನು ಇಲ್ಲಿ ಬಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿಂದ ಸರ್ ಇಲ್ಲಿ SP ಸರ್ ಕಡೆ ಹೋಗಿ ಭೇಟಿಯಾಗಿ ತಿಳಿಸಿ ನಾವು ಊರಿಗೆ ಬಂದಿದ್ವಿ ಸರ್ ಫಸ್ಟಿಗೆ. ಆಮೇಲೆ ಬರ್ಕಂತ ಹೋಗ್ತಾ ಇಲ್ಲ ಇದ್ದೇವೆ ಸರ್ ನಾವೆಲ್ಲ. ಆಮೇಲೆ ನಿನ್ನೆ ಸರ್ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಹುಬ್ಳಿಲಿಂತ್ರ ಬರೋ ಟ್ರ್ಯಾಕ್ಟರ್ ತಗೊಂಡವ್ರಿಗೆ ಏಕಾಏಕಿ ಇಲ್ಲಿ ಗಿರಲ್ ಹತ್ರ ಹಾಸಿ ಸರ್ ನಮ್ಮ ಅಪ್ಪಾಜಿಯವ್ರ ಎಲ್ಲರೂ ಓಡಿಗ್ಯಾರ ಸರ್. ಮತ್ತೆ ನಮ್ಮ ಅಮ್ಮ ಫೋನ್ ಹಚ್ಚಿ ಹೇಳಿಂದ ನಾ ಅಲ್ಲಿ ಹೋಗಿಂದ ಅಲ್ಲೇ ಅದಾರ ಸರ್ ಇವ್ರು ಉಷ್ಟ್ರು ನನ್ ಮ್ಯಾಗ ಇದು ಮಾಡಿದ್ರಿ ಸರ್. ಅವ್ರು ನಾ ತಪ್ಪಿಸ್ಕೊಂಡು ನಮ್ಮ ಅಣ್ಣನ್ ಕರ್ಕೊಂಡು ಓಡೋದೆ ಸರ್ ನನ್ನ. ಮತ್ತೆ ಹೇಳಿಂದ ನಾ ಅಲ್ಲಿ ಹೋಗಿಂದ ಅಲ್ಲೇ ಅದಾರ ಸರ್ ಇವ್ರು ಉಷ್ಟ್ರು ನನ್ ಮ್ಯಾಗ ಇದು ಮಾಡಿದ್ರಿ ಸರ್. ಅವ್ರು ನಾ ತಪ್ಪಿಸ್ಕೊಂಡು ನಮ್ಮ ಅಣ್ಣನ್ ಕರ್ಕೊಂಡು ಓಡೋದೆ ಸರ್ ನನ್ನ. ಮತ್ತ ನಾವು ಅಲ್ಲಿ ಓಡೋಗಿಂದ ನೋಡಿ ಸರ್ ಇಲ್ಲಿ ನಮ್ಮ ಮನ್ಯಾಗ ನನ್ನ ಹೆಂಡತಿ 7 ತಿಂಗ್ಳು ಸರ್ ಆಕಿನ ಕೊಡ್ಲಿ ತಗೊಂಡಿಲ್ಲ ಹೊಡೆದು ಕಡ್ದಾರ ಸರ್ ಆಕಿನ. ನನ್ನ ಹೆಂಡತಿ ಓಡಾಡದ್ರಿ ಸರ್. ನಾನು ಕ್ಯಾಮ್ರಾ ತೆಗ್ದಾರ ಸರ್, ಇವ್ರು ಕ್ಯಾಮ್ರಾ ಇಟ್ಟಿದ್ದೆ ಸರ್. ನಾನು ತೆಗೆದು ಹೊಡೆದಾರ ಸರ್. ನಮ್ ಸಣ್ಣತಿಗೆ ಕೈ ಮುರಿದಾರ್ರಿ ಇವ್ರು, ತಲೆ ಹೊಡೆದಾರ ಸರ್. ಹೇಳ್ಬೇಕಾಗಿತ್ತು ಸರ್ ನನಗೆ, ನಾವ್ ಹೊಡೆದಾಡ್ಬೇಕು ನಿಮ್ ಜೊತೆ ಅಂತ ನಾ ಹೋಗಿದ್ದೆ ಸರ್ ಅವ್ರಿಗೆ. ನಿನ್ನೆ ನನ್ನ ಹೆಂಡತಿ ನಮ್ಮ ಮನೆಯವ್ರನ್ನ ಇಷ್ಟು ಹೊಡೆದಾರ ಸರ್ ಅವ್ರ. ಎಂಥ ಕರುಳು ಹಿಂಡುವ ಮನ ಕಲಕುವ ಮಾತುಗಳು ದೃಶ್ಯ ಅಲ್ವಾ ಸ್ನೇಹಿತರೆ. ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. 3 ದಿನಗಳಿಂದ ಒಂದು ಅಮಾನವೀಯ ಘಟನೆ, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸ್ತಾ ಇರುವಂತಹ ಘಟನೆ ನಡೆದಿದೆ. ಹೆತ್ತ ತಂದೆನೇ ತನ್ನ ಮಗಳು ಕೇಳು ಜಾತಿಯ ವ್ಯಕ್ತಿಯೊಂದಿಗೆ, ಯುವಕನೊಂದಿಗೆ ಮದುವೆ ಆದ್ಲು ಅನ್ನುವ ಒಂದೇ ಒಂದು ಕಾರಣಕ್ಕೆ ತನ್ನ ತುಂಬು ಗರ್ಭಿಣಿ ಮಗಳನ್ನು ಕೊಡಲಿಯಿಂದ ಕೊಚ್ಚಿಕೊಂಡಿರುವುದು, ವಿಕೃತಿ ಮೆರೆದಿರೋದು ಎಲ್ಲ ತಾಣಗಳಲ್ಲೂ ಬರ್ತಾ ಇದೆ. ಅದನ್ನು ನೋಡಿ ನಮ್ಮ ಕರುಳು ಹಿಂಡ್ತಾ ಇದೆ. ಎಷ್ಟು ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಷ್ಟು ದುಃಖ ಪ್ರತಿಯೊಬ್ಬರ ಮನಸ್ಸಲ್ಲೂ ಆಗಿದೆ. ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸ್ನೇಹಿತರೆ, ಆಗಿರೋದಿಷ್ಟೇ. ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆಯ ಇನಾಮ್ ವೀರಾಪುರ ಅನ್ನುವ ಒಂದು ಪುಟ್ಟ ಗ್ರಾಮ. ಅಲ್ಲಿ ಕೇವಲ 65ರಿಂದ 70 ಮನೆಗಳಿರುವಷ್ಟು ಗ್ರಾಮ. ಅಲ್ಲಿ ಎಲ್ಲ ಜಾತಿಯ ಒಂದು ಮನೆಗಳು ಇದೆ. ಅದರಲ್ಲಿ ಲಿಂಗಾಯತ ಜಾತಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಮತ್ತು ಹೆಚ್ಚು ಪ್ರಬಲವಾಗಿರುವಂತಹ ಹಾಗೂ ಶ್ರೀಮಂತಿಕೆ ಇರುವಂತಹ ಒಂದು ಜನಾಂಗ ಇದೆ ಅಲ್ಲಿ. ಆ ಒಂದು ಮನೆಯ ಲಿಂಗಾಯತ ಜಾತಿಯ ಒಬ್ಬ ಮನೆಯ ಮಗಳು ಮಾನ್ಯ, ಕೇವಲ 19 ವರ್ಷದ ಹುಡುಗಿ, ದಲಿತ ಯುವಕ ವಿವೇಕಾನಂದ ಅನ್ನುವ ಹೆಸರಿನ ಯುವಕನನ್ನು ಪ್ರೀತಿಸ್ತಾಳೆ. 2 ವರ್ಷಗಳ ಹಿಂದೆ ಇವರ ಪ್ರೀತಿ ಶುರುವಾಗತ್ತೆ. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದಂಥವ್ರು ಇವರಿಬ್ಬರು. ಅದೇ ಊರಲ್ಲಿದ್ರೂ ಒಬ್ರಿಗೊಬ್ರಿಗೆ ಕನೆಕ್ಟ್ ಇರಲಿಲ್ಲ. ಇನ್ಸ್ಟಾಗ್ರಾಮದಲ್ಲಿ ಫಾಲೋ ಹಂಗಾಯಿತು, ಅಲ್ಲಿಂದ ಸ್ನೇಹ ಆಯಿತು. ಸ್ನೇಹ ಪ್ರೀತಿಗೆ ತಿರುಗ್ತು. ಈಕೆ ಈಗ ಮೊದಲ ಪದವಿನಲ್ಲಿ ಓದ್ತಾ ಇದ್ದಾಳೆ, BA ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ವಿವೇಕಾನಂದ ಫೈನಲ್ ಇಯರ್ BA ಓದ್ತಾ ಇದ್ದಾನೆ. ಅವರು ಇನ್ಸ್ಟಾದಲ್ಲಿ ಪರಿಚಯ ಪ್ರೇಮಕ್ಕೆ ತಿರುಗಿ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಇವರ ಪ್ರೀತಿ ಆ ಊರಿನಲ್ಲಿ ಎಲ್ಲರಿಗೂ ಗುಸುಗುಸು ಶುರುವಾಗುತ್ತೆ. ಆ ಶುರುವಾದಂತಹ ಪ್ರೀತಿ ಹುಡುಗಿ ಮನೆಯಲ್ಲೂ ಗೊತ್ತಾಗುತ್ತೆ, ಹುಡುಗನ ಮನೆಯಲ್ಲೂ ಗೊತ್ತಾಗುತ್ತೆ. ಆಗ ಹುಡುಗನ ತಂದೆನೇ ಹುಡುಗಿಯ ಮನೆಗೆ ಹೋಗಿ, ಸ್ವಾಮಿ, ನಾನು ನಿಮ್ಮ ಮನೆಯಲ್ಲೇ ಜೀತ ಮಾಡಿದವನು, ನಿಮ್ಮನ್ನು ನಾನು ಅತ್ಯಂತ ಗೌರವದಿಂದ ನೋಡ್ತೀನಿ, ಹಾಗಾಗಿ ನಿಮ್ಮ ಮಗಳು ನಮ್ಮ ಮನೆಗೆ ಬೇಡ, ನಮ್ಮ ಹುಡುಗನ ನಾನು ಬೇರೆ ಕಡೆ ಇಡ್ತೀನಿ, ನಿಮ್ಮ ಮಗಳನ್ನು ನೀವು ಬೇಗ ಮದುವೆ ಮಾಡಿ ಅಂತ ಹೇಳ್ತಾರೆ. ಅವರು ಹುಡುಗನ ಮನೆಯವರು ಹೇಳಿದ ಮೇಲೆ ಹುಡುಗಿ ಮನೆಯವರು ಸಹ ಆಯಿತು ಅಂತ ಹೇಳ್ತಾರೆ. ಆದರೂ ಸಹ ಇವರಿಬ್ಬರಲ್ಲಿ ಪ್ರೀತಿ ಅತಿ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಜೊತೆಗೆ ಇವರು ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಮನೆಯವರಿಗೆ ಗೊತ್ತಾದಾಗ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ. ಆ ಊರಿನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಾಗ ಹುಡುಗಿಯ ಕಡೆಯ ಅನೇಕ ಮಂದಿ, ಹುಡುಗಿಯ ದೊಡ್ಡಪ್ಪ, ಚಿಕ್ಕಪ್ಪಂದರು, ಅಣ್ಣಂದರು, ಮಾವ, ಅಜ್ಜ ಎಲ್ಲರೂ ಬಂದಿರ್ತಾರೆ. ಹುಡುಗನ ಕಡೆಯವರು ಸಹ ತಂದೆ, ತಾಯಿ, ಮಾವ ಎಲ್ಲ ಬಂದಿರ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಮುಂದೆ ಮಾತುಕತೆ ಆಗುತ್ತೆ. ನಿಮ್ಮ ಹುಡುಗಿನ ನೀವು ಬೇರೆ ಕಡೆ ಇಡಿ, ನಮ್ಮ ಹುಡುಗನ ನಾವು ಬೇರೆ ಕಡೆ ಇಟ್ಟು ಓದಿಸ್ತೀವಿ ಅಂತ ಹೇಳಿ. ಆಯಿತು ಅಂತೇಳಿ ಒಪ್ಪಿದಾಗ ಹುಡುಗಿ ಏನು ಮಾಡ್ತಾಳಂತೆ,
ಇಲ್ಲ, ನಾನು ವಿವೇಕಾನಂದನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ವಿವೇಕಾನಂದನ್ ನನ್ನನ್ನು ಮದುವೆ ಆಗದೇ ಇದ್ದರೆ ನಾನು ಅವನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಬೆದರಿಕೆ ಹಾಕ್ತಾಳೆ. ಇದರಿಂದ ಹುಡುಗಿ ಮನೆಯವರು ಮನನೊಂದು, ಆಯಿತು ಇವತ್ತಿಗೆ ನನ್ನ ಪಾಲಿಗೆ ನೀನು ಸತ್ತೋದೆ, ನಮ್ಮ ಮನೆತನದಲ್ಲೇ ನೀವು ಹುಟ್ಟಿಲ್ಲ ಅಂತ ತಿಳ್ಕೊಳ್ತೀವಿ ಅಂತ ಹೇಳಿ ಬಿಟ್ಟೋಗ್ಬಿಡ್ತಾರೆ. ಅವರು ನಿಜವಾದ ತಂದೆ ತಾಯಿ ಇದ್ದರೆ ಬಿಟ್ಟೋಗ್ಬಾರ್ದಿತ್ತು, ಆದರೆ ಬಿಟ್ಟೋಗ್ತಾರೆ. ಬಿಟ್ಟೋದ್ಮೇಲೆ ಪೂರ್ತಿ ಬಿಟ್ಬಿಡ್ಬೇಕಿತ್ತು ಅವರನ್ನು. ಅವಳೇನು ಮಾಡ್ತಾಳೆ, ಬಿಟ್ಟೋದ್ಮೇಲೆ ಹುಡುಗನ ಜೊತೆಗೆ ಹೋಗಿ ರಿಜಿಸ್ಟರ್ ಮದುವೆ ಆಗ್ತಾಳೆ. ಹುಡುಗನ ತಂದೆ ಹುಡುಗನನ್ನು ಬೇರೆ ಧಾರವಾಡದಲ್ಲಿ ಹಾಸ್ಟೆಲಲ್ಲಿಟ್ಟು ಓದಿಸ್ತಾ ಇರ್ತಾರೆ, ಇವ್ರ ಸಹವಾಸನೇ ಬೇಡ ಅಂತೇಳಿ. ಹುಡುಗನು ಸಹ ಇವ್ರ ಸಹವಾಸ ಬೇಡ ಅಂತ ಹೇಳಿ ಬಿಟ್ಟಿರ್ತಾನೆ. ಆದರೆ ಹುಡುಗಿನೇ ಪದೇ ಪದೇ ಅವನಿಗೆ ಮೆಸೇಜ್ ಹಾಕಿ ಫೋನ್ ಮಾಡಿ, ನೀನು ನನ್ನನ್ನು ಮದುವೆ ಆಗಲೇಬೇಕು, ನೀ ನನ್ನನ್ನು ಮದುವೆ ಆಗದೇ ಇದ್ದರೆ ನಾನು ಡೆತ್ ನೋಟ್ ಬರೆದಿಟ್ಟು ಸತ್ತೋಗ್ತೀನಿ ಅಂತೇಳಿ ಬೆದರಿಕೆ ಹಾಕ್ತಾಳೆ. ಅಲ್ಲಿ ಅವಳು ನೀನೇ ಬೇಕು ಅಂತ ಬೆದರಿಕೆ ಹಾಕುವಾಗ ಏನೋ ಅವರಿಬ್ಬರು ಮಧ್ಯೆ ನಡೆದಿರಲೂಬಹುದು. ಅದನ್ನು ಹುಡುಗಿ ಹೇಳ್ಕೊಳಕ್ಕಾಗದೆ ಮದುವೆ ಅಂತೇಳಿ ಮಾಡ್ಕೊ ಅಂತ ಹೇಳ್ತಲೂ ಇರ್ಬೋದು. ಇದು ನನ್ನ ಅನಿಸಿಕೆ. ಹುಡುಗ ಏನು ಮಾಡ್ತಾನೆ, ಕೊಲೆ ಬೆದರಿಕೆ ಇವಳು ಹಾಕಿದಾಗ, ನಾನು ಆತ್ಮಹತ್ಯೆ ಬೆದರಿಕೆ ಹಾಕಿದಾಗ ಅವನೇನು ಮಾಡ್ತಾನೆ, ಹೆದರ್ಕೊಂಡು ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಆಗ್ತಾನೆ. ರಿಜಿಸ್ಟರ್ ಮದುವೆ ಆದಮೇಲೆ ಅಲ್ಲಿಗೆ ಪೂರ್ತಿ ಮುಗ್ದೋಯ್ತು. ಹೆಂಡತಿ ಮನೆಯವರು ಅಂದರೆ ಹುಡುಗಿ ಮನೆಯವರು ನಮ್ಮ ಪಾಲಿಗೆ ನೀನಿಲ್ಲ, ಸತ್ತೋಗಿದ್ಯಾ ಅಂತೇಳಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹುಡುಗ ರಿಜಿಸ್ಟರ್ ಮದುವೆ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ರಕ್ಷಣೆಯನ್ನು ಕೋರಿ ಕೊನೆಗೆ ಈ ಒಂದು ಕುಟುಂಬಕ್ಕೆ, ಹುಡುಗಿಯ ಮನೆಯವರ ಕುಟುಂಬಕ್ಕೆ ಹೆದರಿ ಹಾವೇರಿನಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಹೆಂಡ್ತಿನ ಸಾಕ್ತಾ ಇರ್ತಾನೆ. ಇಬ್ಬರು ಅನ್ಯೋನ್ಯವಾಗಿರ್ತಾರೆ. ಮುದ್ದಾದ ಜೋಡಿ ಅಲ್ವಾ ಸ್ನೇಹಿತರೆ. ಎಷ್ಟು, ಹುಡುಗಿಗೆ ಕೇವಲ 19 ವರ್ಷ, ಹುಡುಗನಿಗೆ 22 ವರ್ಷ. ಅತಿ ಚಿಕ್ಕ ವಯಸ್ಸಲ್ಲಿ ಅವರು ದಾಂಪತ್ಯವನ್ನು ಸ್ವೀಕರಿಸ್ತಾರೆ. ಸರಿ, ಈಗ ಅಲ್ಲಿಗೆ ಮುಗ್ದೋಯ್ತು. ಹುಡುಗಿ ಮನೆಯವರು ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ರಿಗೆ ಟಚ್ ಮಾಡೋ ಹಾಗಿಲ್ಲ. ಆದರೆ ಅವ್ರಿಗೆ ನೋವಾಗುತ್ತೆ, ನಾನು ಒಪ್ಕೊಳ್ತೀನಿ. ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಸ್ನೇಹಿತರೆ. ಹುಟ್ಟಿಸುವ ಒಂದು ಬಯಕೆ ತಂದೆ ತಾಯಿಗಿದ್ರೂ ಸಹ ಸಾಯಿಸುವ ಹಕ್ಕು ಇಲ್ಲ ಅವರಿಗೆ. ಆದರೆ ಮಾನ್ಯ ಹಾಗೂ ವಿವೇಕಾನಂದ ಊರಿಗೆ ಬಂದಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣವೇ ಆಕೆಯ ಅಣ್ಣ, ದೊಡ್ಡಪ್ಪ, ಅಜ್ಜ, ಮಾವ, ತಂದೆ ಎಲ್ಲರೂ ಸೇರಿಕೊಂಡು, ಜೊತೆಗೆ ಅವರ ಜನಾಂಗದ ಜನರು ಸಹ ಅವರಿಗೆ ಪ್ರಚೋದನೆ ಕೊಟ್ಟಿದ್ದಾರೆ. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ, ಮಗಳು ಜಾತಿ ಕೆಟ್ಟೋದ್ಲು, ಹಾಗಾಯಿತು ಹೀಗಾಯಿತು, ನಮ್ಮ ಜಾತಿಗೆ ಕಳಂಕ, ನಿಮಗೆ ಬಹಿಷ್ಕಾರ ಹಾಕಬೇಕು, ಏನೇನೇನೋ ಅವ್ರಿಗೆ ಪ್ರಚೋದನೆ ಕೊಟ್ರಂತೆ. ಆ ಪ್ರಚೋದನೆಯನ್ನು ತಲೆಗೆ ತುಂಬಿಕೊಂಡು ಅವರು ಫ್ಯಾಮಿಲಿ ಮೇಲೆ, ವಿವೇಕಾನಂದನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಕ್ರೂರವಾಗಿ ಕೊಂದಿದ್ದಾರೆ ಅಂದರೆ 7 ವರ್ಷದ ಬಾಲಕಿ ಅಡ್ಡ ಬಂದಿದ್ದಾಳೆ, ಅವಳಿಗೂ ಸಹ ಕೈ ಮುರಿದಿದ್ದಾರೆ, ತಲೆ ಹೊಡೆದಿದ್ದಾರೆ. ಅವ್ರ ಮನೆ ಎಲ್ಲ ಒಂದು ವ್ಯಕ್ತಿಗಳಿಗೂ ಹೊಡೆದಾಕಿ ಜೊತೆಗೆ ಮಾನ್ಯಳನ್ನು ಕೊಚ್ಚಿ ಕೊಂದಿದ್ದಾರೆ. ಎಷ್ಟು ಕ್ರೂರವಾಗಿ ಆ ಒಂದು ದೃಶ್ಯ ನೋಡ್ತಾ ಇದ್ದರೆ ಕರುಳು ಹಿಂಡುತ್ತೆ. ನಾನು ಹೇಳೋದು, ತಂದೆ ತಾಯಿಗಳಿಗೆ ನಾನು ಹೇಳೋದು, ತಪ್ಪಿಲ್ಲ. ನೀವಾಗಿ ಮದುವೆ ಮಾಡಿದಂಥ ವ್ಯಕ್ತಿ ಸುಖವಾಗಿಟ್ಕೊಳ್ತಾನೆ ಅನ್ನೋದು ಏನು ಗ್ಯಾರಂಟಿ? ಎಷ್ಟೋ ಜನ ಜಾತಿನಲ್ಲೇ ಮದುವೆ ಮಾಡಿ ಅರೇಂಜ್ ಮ್ಯಾರೇಜ್ ಆದವರು ಹಿಂಸೆ ಕೊಟ್ಟಿದ್ದಾರೆ, ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ, ಸುಟ್ಟು ಹಾಕಿದ್ದಾರೆ, ನೇಣು ಹಾಕಿದ್ದಾರೆ, ಕೊಂದು ಹಾಕಿದ್ದಾರೆ. ಅದಕ್ಕಿಂತ ಜಾತಿ ಯಾವುದ್ರಾದ್ರೇನು ನನ್ನ ಮಗಳನ್ನು ಸುಖವಾಗಿಟ್ಕೊಳ್ಳೋ ವ್ಯಕ್ತಿ ಸಿಕ್ಕರೆ ಸಾಕು ಅಂತೇಳಿ ನಿಮ್ಮ ಮನಸ್ಸನ್ನು ದೊಡ್ಡದು ಮಾಡ್ಕೊಳ್ಳಿ. ನೋವಾಗುತ್ತೆ, ಸಹಜ, ಅದು ಸಹಜ. ಆದರೆ ಆ ಸಹಜ ಕ್ರೌರ್ಯಕ್ಕೆ ತಿರುಗೋದು ಬೇಡ. ಏನು, ಯಾರು ಅಧಿಕಾರ ಕೊಟ್ಟಿದ್ದಾರೆ ಕೊಲ್ಲಿಕ್ಕೆ ಹೇಳಿ? ಹುಟ್ಟು ಸಹ ವ್ಯಕ್ತಿಗಳು ಯಾರು ಅಪ್ಪ ಅಮ್ಮ ನಾನು ನಿಮ್ಮೊಟ್ಟಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊಂಡು ಬಂದಿರಲ್ಲ. ಜೊತೆಗೆ ಹಿಂದೆನೇ ನಮ್ಮ ದಾಸರು ಹೇಳಿದ್ದಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಹೇಳಿ. ಹಿಂದೆನೇ ಜಾತಿ ಇರಲಿಲ್ಲ ಸ್ನೇಹಿತರೆ. ಈಗ ಯಾಕೆ ನೀವು ಜಾತಿ ಹೆಸರಲ್ಲಿ ಇಷ್ಟು ಕ್ರೌರ್ಯ ಮೆರಿತೀರಾ? ಆ 7 ತಿಂಗಳ ತುಂಬು ಗರ್ಭಿಣಿ, ಜೊತೆಗೆ ಅವಳ ಹೊಟ್ಟೆಲಿರೋ ಮಗುನೂ ಸಹ ಕೊಂದಿರೋ ಪಾಪ ನಮಗೆ ಬರುತ್ತೆ. ಎಷ್ಟು ಕ್ರೂರವಾಗಿ ಅಟ್ಟಾಡಿಸಿ ಕೊಂದ್ರಂತೆ ತಂದೆ. ಅಂದರೆ ತಂದೆ ಹೃದಯನೇ ಇಲ್ವಾ? ಪ್ರಪಂಚದಲ್ಲಿ ಕೆಟ್ಟ ತಂದೆ ತಾಯಿ ಇರಲ್ಲ, ಕೆಟ್ಟ ಮಕ್ಕಳಿರ್ತಾರೆ ಅನ್ನೋದು ಅದನ್ನು ಸುಳ್ಳಾಗ್ತಾ ಇದೆ. ಬೇಕಾದಷ್ಟು ಇಂಥರ ಘಟನೆಗಳು ನಡೆದಿದೆ. ಇಲ್ಲಿ ನಿಲ್ಲಲಿ ಅಂತೇಳಿ ನನ್ನ ಆಶಯ. ಮಕ್ಕಳಿಗೂ ಹೇಳ್ತೀನಿ, ಮಕ್ಕಳೇ, ನಿಮ್ಮನ್ನು ಸಾಕೋಕ್ಕೆ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟಿರ್ತಾರೆ. ಅವರ ಒಂದು ಭಾವನೆಗೆ, ಅವರ ಒಂದು ಮನಸ್ಸಿಗೆ, ಅವರ ಘನತೆ ಗೌರವಕ್ಕೆ ಬೆಲೆ ಕೊಡಿ. ಪ್ರೀತಿ ಸಹಜ, ಒಪ್ಕೊಳ್ತೀನಿ. ಆದರೆ ಅದು ತಂದೆ ತಾಯಿಗೆ ಇಷ್ಟ ಇಲ್ಲ ಅಂದಾಗ ನೀವು ಮುಂದುವರಿಸ್ಲಿಕ್ಕೆ ಹೋಗಬೇಡಿ. ಇಲ್ಲ, ನಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನಮಗಿದೆ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಸುವ ಹಕ್ಕು ಹೆಂಗಿದೆಯೋ ತಂದೆ ತಾಯಿಗಳಿಗೆ ಒಪ್ಪಿಸುವ ಹಕ್ಕು ಇದೆ. ಒಪ್ಪಿಸಿ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಸುಮ್ಮನೆ ಇದು ದುರಂತಕ್ಕೆ ಎಡೆ ಮಾಡಿಕೊಡ್ಬೇಡಿ. ಎಷ್ಟು
ಎಷ್ಟು ಒಂಥರ ಘನಘೋರ ಘಟನೆಗಳು ನಡೀತಾ ಇದೆ ಇತ್ತೀಚೆಗೆ ಅಂತ ಹೇಳಿದ್ರೆ, ಅಷ್ಟು ಘನಘೋರ ಘಟನೆ. ಈ ತಂದೆಯ ಮನಸ್ಸಲ್ಲೂ ಸಹ ಸ್ವಲ್ಪ ಕರುಣೆ ಬೇಕಿತ್ತು. ತನ್ನ ಮಗಳು ಏನೋ ಹೋಗಿದ್ದಾಳೆ, ಜಾತಿ ಕೆಟ್ಟಿದ್ದಾಳೆ ಅಂತ ಅವ್ರ ಭಾಷೆಯಲ್ಲಿ ಹೇಳಿದ್ರೆ ಆಯಿತು, ಅವಳು ಸಂಗಾತಿನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಆದರೆ ಮಗಳನ್ನು ಕೊಲ್ಲುವ ಜೊತೆಗೆ ಅವಳ ಪ್ರಪಂಚವೇ ಕಾಣದ ಅವಳ ಮಗುವನ್ನು ಕೊಲ್ಲುವ ಹಕ್ಕು ಎಲ್ಲೂ ಇಲ್ಲ. ಮಾನ್ಯ ಪಂಚಭೂತಗಳಲ್ಲಿ ಲೀನ ಆದ್ಲು. ಇದೆಲ್ಲ ಬೇಕಿತ್ತ ಸ್ನೇಹಿತರೆ? ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ತಿಳಿಸಿ. ಇದು ನನ್ನ ಸ್ವಂತ ಅನಿಸಿಕೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ಮಾತಿನಿಂದ ಇಂಥ ಘಟನೆ ನಿಲ್ಲಲಿ.